ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 12-13-2026 ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿಸಿದೆ? ಇತ್ತೀಚೆಗೆ. ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷಿಯಾ. ಹಾಗಾದ್ರೆ ಇಂಡೋನೇಷಿಯಾ ಈ ಕ್ಷಿಪಣಿಯನ್ನ ಖರೀದಿಸಿದ್ದೇಕೆ? ಈ ಬ್ರಹ್ಮೋಸ್ ತಂತ್ರಜ್ಞಾನ ಯಾವುದು? ಇದಕ್ಕಿಂತ ಮುಂಚಿತವಾಗಿ ನಮ್ಮ ಕ್ಷಿಪಣಿಯನ್ನ ಯಾವ ದೇಶ ಖರೀದಿಸಿತು? ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ಪ್ರಶ್ನೆಯ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡ್ಕೊಬರೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಂಡೋನೇಷಿಯಾ ದೇಶವು ಭಾರತದಿಂದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಖರೀದಿಸಲು ಅಧಿಕೃತ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಮೌಲ್ಯ ಅಂದಾಜು $350 ಮಿಲಿಯನ್ ಸುಮಾರು, ಅಂದ್ರೆ ಭಾರತದಲ್ಲಿ 3,800 ಕೋಟಿ ಮೌಲ್ಯದ್ದು. ಇನ್ನು ಈ ಖರೀದಿಯ ಉದ್ದೇಶ ಏನಪ್ಪಾ ಅಂದ್ರೆ, ಇಂಡೋನೇಷಿಯಾ ತನ್ನ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸುವಂಥದ್ದು, ವಿಶೇಷವಾಗಿ ಅದರಲ್ಲೂ ಕೂಡ ಕರಾವಳಿ ರಕ್ಷಣೆ, ಕೋಸ್ಟಲ್ ಡಿಫೆನ್ಸ್ ಮತ್ತು ಕರಾವಳಿ ಭದ್ರತೆ ಅಂದ್ರೆ ಮೆರಿಟೈಮ್ ಸೆಕ್ಯೂರಿಟಿ ಬಲಪಡಿಸುವ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಖರೀದಿಸುತ್ತಿದೆ. ಇನ್ನು ವ್ಯೂಹಾತ್ಮಕ ಪ್ರಾಮುಖ್ಯತೆ, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್. ಫಿಲಿಪೈನ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಫಿಲಿಪೈನ್ಸ್ ಈ ಹಿಂದೆ 2002ರಲ್ಲಿ ಭಾರತದಿಂದ ಕ್ಷಿಪಣಿಯನ್ನ ಖರೀದಿಸಿತ್ತು. ಅದಾದ ಬಳಿಕ ಈಗ ಎರಡನೇ ರಾಷ್ಟ್ರ, ಆಗ್ನೇಯ ಏಷ್ಯಾದ ಎರಡನೇ ರಾಷ್ಟ್ರ ಇಂಡೋನೇಷಿಯಾ ಇವತ್ತು ಅದನ್ನ ಏನಂದ್ರೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿಸುತ್ತಿದೆ. ಇದು ಭಾರತದ ಹೆಮ್ಮೆ ಕೂಡ. ಭಾರತದ ರಕ್ಷಣಾ ರಫ್ತು ನೀತಿ ಮತ್ತು ಇಂಡೋ ಪೆಸಿಫಿಕ್ ಭದ್ರತಾ ಸಹಕಾರಕ್ಕೆ ಇದೊಂದು ದೊಡ್ಡ ಮೈಲಿಗಲ್ಲು ಅಂತಾನೆ ನಾವು ಕರಿಬಹುದು. ಇನ್ನು ಖರೀದಿಗೆ ಪ್ರಮುಖ ಕಾರಣ ಅಂತ ನಾವು ಹುಡುಕೊಂಡು ಹೋದ್ರೆ, 2025ರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಪಾಕಿಸ್ತಾನದ ಮೇಲೆ ಮಾಡಿದಂತಹ ಒಂದು ಅಟ್ಯಾಕ್ ಆಪರೇಷನ್ ಸಿಂಧೂರ್ ಏನಿದೆ, ಈ ಕಾರ್ಯಾಚರಣೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ನಿಖರತೆ ಮತ್ತು ಯುದ್ಧದ ಸಾಮರ್ಥ್ಯ ಜಗತ್ತಿನ ಗಮನವನ್ನು ಸೆಳೆದಿತ್ತು. ಈ ಕಾರ್ಯಾಚರಣೆಯ ಯಶಸ್ಸು ಬ್ರಹ್ಮೋಸ್ ಖರೀದಿಗೆ ಇಂಡೋನೇಷಿಯಾ ನಿರ್ಧಾರವನ್ನು ಮತ್ತಷ್ಟು ಚುರುಕುಗೊಳಿಸಿತು. ಇನ್ನು ಇದರ ಸ್ಪೀಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅತ್ಯಂತ ವೇಗ ಮ್ಯಾಕ್ 2.8ರಿಂದ 3 ವೇಗದಲ್ಲಿ ಚಲಿಸುತ್ತೆ. ಅತಿಯಾಗಿ ವೇಗವಾಗಿ ಚಲಿಸೋದ್ರಿಂದ ಶತ್ರುಗಳ ರಾಷ್ಟ್ರಗಳ ರಾಡರ್ಗಳು ಇವುಗಳನ್ನು ಪತ್ತೆ ಹಚ್ಚಿ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಇನ್ನು ರೇಂಜ್ ಅಥವಾ ದಾಳಿಯ ವ್ಯಾಪ್ತಿ ನಿಮ್ಮೆಲ್ಲರಿಗೂ ಗೊತ್ತಿದೆ, 290 ಕಿಲೋಮೀಟರ್ ಇತ್ತು ಈ ಮುಂಚೆ. ಆದರೆ ಇದೀಗ ಭಾರತ ಅದನ್ನು ಹೆಚ್ಚು ಮಾಡಿ ಇದರ ವ್ಯಾಪ್ತಿಯನ್ನು 400ರಿಂದ 500ಕ್ಕೆ ಹೆಚ್ಚು ಮಾಡಿದೆ, 500 ಕಿಲೋಮೀಟರ್ಗೆ. ಇನ್ನು ಬಹುವೇದಿಕೆ ಉಡಾವಣೆ ಅಂದರೆ ಪ್ಲಾಟ್ಫಾರ್ಮ್ ಲಾಂಚರ್ಸ್ ಅಂದರೆ ನಿಮ್ಗೆ ಗೊತ್ತಿರಲಿ, ಲ್ಯಾಂಡ್ ಅಂದರೆ ನೆಲ, ಶಿಪ್ ಅಂದರೆ ಸಮುದ್ರ, ಅಂದರೆ ಹಡಗುಗಳು, ಜಲಾಂತರ್ಗಾಮಿಗಳ ಮೂಲಕವೂ ಕೂಡ ಇದನ್ನು ಉಡಾವಣೆ ಮಾಡುವುದು. ಸುಖಾಯ್ 30 ಅಂತಹ ಯುದ್ಧ ವಿಮಾನಗಳಿಂದಲೂ ಕೂಡ ಸುಲಭವಾಗಿ ಉಡಾವಣೆ ಮಾಡಬಹುದು. ಇನ್ನು ಈ ಬ್ರಹ್ಮೋಸ್ ಬಗ್ಗೆ ನೋಡೋದಾದ್ರೆ, ಫೈರ್ ಅಂಡ್ ಫರ್ಗೆಟ್ ತಂತ್ರಜ್ಞಾನ, ಒಮ್ಮೆ ಉಡಾವಣೆ ಮಾಡಿ ಬಿಟ್ಟು ಬಿಡಿ, ಮರ್ತು ಬಿಡಿ ಎನ್ನುವಂಥದ್ದು. ಆಧುನಿಕ ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿದ್ದು, ಒಮ್ಮೆ ಗುರಿಯನ್ನು ನಿಗದಿಪಡಿಸಿ ಉಡಾವಣೆ ಮಾಡಿದ ನಂತರ ತನ್ನಷ್ಟೇ ತಾನೇ ಗುರಿಯನ್ನು ನಿಖರವಾಗಿ ತಲುಪುತ್ತದೆ. ಉಡಾವಣೆಯ ನಂತರ ಮಾನವ ಬೇರೆ ಯಾವುದೇ ಬಾಹ್ಯ ನಿಯಂತ್ರಣದ ಅಗತ್ಯ ಇಲ್ಲ ಎನ್ನುವಂಥದ್ದು. ಇನ್ನು ಇದರ ಸಾಮರ್ಥ್ಯ, ವಿನಾಶಕಾರಿ ಸಾಮರ್ಥ್ಯ. ಇದು 200ರಿಂದ 300 kg ತೂಕದ ಸಾಂಪ್ರದಾಯಿಕ ಸಿಡಿತಳೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಅತಿ ವೇಗದಿಂದ ಉಂಟಾಗುವ ಭಾರಿ ಚಲನ ಶಕ್ತಿ ಗುರಿಗಳ ಮೇಲೆ ಊಹೆಗೂ ನಿಲ್ಲುಕದಷ್ಟು ವಿನಾಶವನ್ನು ಉಂಟು ಮಾಡುತ್ತೆ. ಇನ್ನು ಕಡಿಮೆ ಹಾರಾಟ, ಇದೊಂದು ಪ್ಲಸ್ ಪಾಯಿಂಟ್. ಸಮುದ್ರದಿಂದ 3-4 ಕಿಲೋಮೀಟರ್ ಎತ್ತರದಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳ ಮೇಲೆ ತೀರಾ ಹತ್ತಿರವಾಗಿ ಹಾರಾಟ ನಡೆಸಬಹುದು. ಇದರಿಂದಾಗಿ ಶತ್ರುಗಳ ಕಣ್ಗಾಲು ವ್ಯವಸ್ಥೆಗೆ ಸಿಕ್ಕಿಬೀಳುವ ಸಾಧ್ಯತೆ ತೀರಾ ಕಡಿಮೆ ಆಗಿರುವಂಥದ್ದು. ಇದೆಲ್ಲವನ್ನ ಹೇಳಿದ್ನಲ್ಲ, ಇದೆಲ್ಲವನ್ನು ಒಂದು ಸಿಂಪಲ್ ಇನ್ಫೋಗ್ರಾಫಿಕ್ಸ್ ಅಲ್ಲಿ ನೋಡ್ಕೊಬರೋಣ. ಸ್ನೇಹಿತರೆ ನೋಡಿ, ಭಾರತ ಇಂಡೋನೇಷಿಯಾ ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದ ಒಂದು ವ್ಯೂಹಾತ್ಮಕ ಹೆಜ್ಜೆ. ಇಂಡಿಯಾ ಇಂಡೋನೇಷಿಯಾ ಬ್ರಹ್ಮೋಸ್ ಮಿಸೈಲ್ ಡೀಲ್ ಎ ಸ್ಟ್ರಾಟಜಿಕ್ ಮೂವ್. ನೋಡಿ, ಮಾರ್ಚ್ 2026ರಂದು ಈ ಡೀಲ್ ಆಗಿರುವಂಥದ್ದು. ಎಷ್ಟೋ ಮೊತ್ತಕ್ಕೆ ಅಂತ ಕೇಳಿದರೆ 3,800 ಕೋಟಿ ರು. ಅದರಲ್ಲಿ ಮಿಲಿಯನ್ ಗಟ್ಟಲೆ ಬಂದರೆ 200ರಿಂದ 300 ಮಿಲಿಯನ್ ಅಂತ ನೀವು ಹೇಳ್ಬೇಕಾಗುತ್ತೆ. ಇದು ಎರಡನೇ ಆಸಿಯನ್ ರಾಷ್ಟ್ರ ಅಂತ ಹೇಳ್ಬೇಕು. ಒಂದು ಫಿಲಿಪೈನ್ಸ್ ಮುಂದೆ, ಈಗ ಇಂಡೋನೇಷಿಯಾ ಖರೀದಿಸಿರುವಂಥದ್ದು ಯಾವುದಾದ್ರೂ ನೋಡಿ, ಬ್ರಹ್ಮೋಸ್. ಇನ್ನು ನೌಕಾಪಡೆ ಮತ್ತು ಕರಾವಳಿ ಆಧುನೀಕರಣಕ್ಕಾಗಿ ಇದನ್ನ ಮಾಡ್ತಾ ಇದೆ. ಯಾವ ರಾಷ್ಟ್ರ ಅಂದರೆ ಇಂಡೋನೇಷಿಯಾ ಖರೀದಿಸುತ್ತಿರುವಂಥದ್ದು.
ಇನ್ನು ದಕ್ಷಿಣ ಚೀನಾ ಸಮತೋಲನ ಬದ್ಧತೆ ಅಂದರೆ ದಕ್ಷಿಣ, ನಿಮಗೆ ಗೊತ್ತಿದೆ ಚೀನಾ ಇವ್ರ ಮೇಲೆ ಕಿರಿಕ್ ಮಾಡ್ತಿದೆ, ಅದನ್ನು ತಡೆಯೋಕ್ಕೋಸ್ಕರ ಮೇಕ್ ಇನ್ ಇಂಡಿಯಾಕ್ಕೆ ಅಭಿಯಾನಕ್ಕೆ ಜಯ. ಓಕೆ, ಇದು ರಷ್ಯಾ. ಇನ್ನು ಈ ತಂತ್ರಜ್ಞಾನ ಯಾರಿಂದ ಮಾಡಿರೋದು ಅಂದರೆ ನೋಡಿ, ಭಾರತ ಮತ್ತು ರಷ್ಯಾ ಜಂಟಿ ಸಹಯೋಗ, ಬ್ರಹ್ಮೋಸ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ರಷ್ಯಾ ವಿತ್ ಅಪ್ರೂವಲ್ ದ ಸೆಕ್ಯೂರ್ಡ್. ಅಂದರೆ ಇವ್ರಿಗೆ ನಾವು ಕೊಡಬೇಕಾದ್ರೂ ಕೂಡ ಈಗಾಗಲೇ ನಾವು ರಷ್ಯಾದಿಂದ ಒಂದು ಏನು ಪರ್ಮಿಷನ್ ಕೂಡ ತಗೊಂಡಿದ್ದೀವಿ. ಓಕೆ, ಕ್ಲಿಯರ್. ಮುಂದಿನ ಪ್ರಶ್ನೆ, ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಜ್ವಾಲಾ ಎನ್ನುವಂತಹ ಚೀತಾ 5 ಮರಿಗಳಿಗೆ ಜನ್ಮ ನೀಡಿದ್ದು, ಭಾರತದಲ್ಲಿ ಒಟ್ಟು ಚೀತಾಗಳ ಸಂಖ್ಯೆ ಎಷ್ಟಾಗಿದೆ ಇದನ್ನು ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್. ಎಷ್ಟಾಗಿದೆಯಪ್ಪ ಅಂದರೆ ಸ್ನೇಹಿತರೆ, ನಿಮಗೆ ನೆನಪಿರಲಿ 53 ಚೀತಾಗಳು ಈಗ ಭಾರತದಲ್ಲಿ ಇರುವಂತಹದ್ದು. ಹಾಗಾದರೆ ಏನು ಅದೆಲ್ಲ ನೋಡೋಣ ನೋಡಿ. ಇನ್ನು ಈ ಕೂನೋ ನ್ಯಾಷನಲ್ ಪಾರ್ಕ್ ಕಂಡು ಬರುವಂಥದ್ದು ಮಧ್ಯಪ್ರದೇಶದಲ್ಲಿ. ಈ ಪ್ರಾಜೆಕ್ಟ್ ಚೀತಾ ನಿಮ್ಮೆಲ್ಲರಿಗೂ ಗೊತ್ತಿದೆ 2025ರಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಇದಕ್ಕೂ ಮುಂಚೆ ನಮಿಬಿಯಾದಿಂದ ಜ್ವಾಲಾ ಸೇರಿ 5 ಇವುಗಳನ್ನು ತರಲಾಗಿತ್ತು. ಜ್ವಾಲಾ ಇದೀಗ 5 ಮರಿಗಳಿಗೆ ಜನ್ಮವನ್ನು ನೀಡಿತು. ಈ ಹಿಂದೆ ಬೂಟ್ಸ್ವಾನಾದಿಂದ ಕೂಡ 9 ಚೀತಾಗಳನ್ನು ತರಿಸಲಾಗಿತ್ತು. ಒಟ್ಟಾರೆ ಭಾರತದಲ್ಲಿ 33 ಮರಿಗಳಿಗೆ ಜನ್ಮವನ್ನು ನೀಡಿದವೆ, ಅಂದರೆ ಬೇರೆ ದೇಶದಿಂದ ತಂದಿರುವಂಥದ್ದು. ಇನ್ನು ಚೀತಾ ರಾಜ್ಯ ಎಂದು ಯಾವುದನ್ನು ಕರೀತಾರೆ ಅಂದರೆ ಮಧ್ಯಪ್ರದೇಶ. ಕೂನೋ ನ್ಯಾಷನಲ್ ಪಾರ್ಕು, ಗಾಂಧಿ ಸಾಗರ್ ನ್ಯಾಷನಲ್ ಪಾರ್ಕು, ನೋರಾದೇವಿ ನ್ಯಾಷನಲ್ ಪಾರ್ಕು, ಈ 3ರಲ್ಲಿ ಮಾತ್ರ ಚೀತಾ ಕಂಡು ಬರುವಂಥದ್ದು. ಯಾವ ಚೀತಾ ಕಂಡು ಬರುವಂಥದ್ದು ಈ 3ರಲ್ಲಿ ಮಾತ್ರ, ನೆನಪಲ್ಲಿ ಇರಲಿ. ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಭಾರತದ ಪ್ರಾಜೆಕ್ಟ್ ಚೀತಾ 50ರ ಗಡಿ ದಾಟಿದ ಚೀತಾಗಳ ಸಂಖ್ಯೆ. ಹೊಸ ಅತಿಥಿಗಳ ಆಗಮನ ನೋಡಿ. ಜ್ವಾಲಾ ಚೀತಾದಿಂದ 5 ಮರಿಗಳ ಜನನ ಮಾರ್ಚ್ 9, 2026ರಂದು, ಮಾರ್ಚ್ 9ರಂದು, ಅದು ನೆನಪಿರಲಿ, 5 ಆರೋಗ್ಯವಂತ ಮರಿಗಳಿಗೆ ಜನ್ಮವನ್ನು ನೀಡಿದೆ. ಗಾಮಿನಿ ಚೀತಾದ ಕೊಡುಗೆ. ಈ ಹಿಂದೆ ಗಾಮಿನಿ ಚೀತಾ 4 ಮರಿಗಳಿಗೆ ಜನ್ಮವನ್ನು ನೀಡಿತು, ನೆನಪಿರಲಿ. ಇನ್ನು ಇದು ನೆಲದಲ್ಲಿ ಇವಾಗಲೂ 10ನೇ ಹೆರಿಗೆ, ಯಶಸ್ವಿ ಹೆರಿಗೆ, ಅಂದರೆ ಭಾರತದಲ್ಲಿ 10ನೇ ಬಾರಿ ಮರಿಗಳನ್ನು ಹಾಕಿರುವಂಥದ್ದು. ಒಟ್ಟು ಭಾರತದಲ್ಲಿ ಜನಿಸಿರುವಂತಹ ಮರಿಗಳು 33, ಇವು 5 ಎಷ್ಟಾಯಿತು 38 ಪ್ಲಸ್ 9 ಇದರಿಂದ ತಂದಿದ್ವಿ. 38, 9, 47 ಪ್ಲಸ್ 5 ಇರುವಂಥದ್ದು, ಆವಾಗ ಒಂದು ಸರಿ ತಂದಿದ್ದು. ಒಟ್ಟು 53 ಆಗಿರುವಂಥದ್ದು, ನೆನಪಲ್ಲಿ ಇರಲಿ. ಇನ್ನು ಈ ಯೋಜನೆ ಮಹತ್ವದ ಮೈಲಿಗಲ್ಲು ಇರಲಿ. ಚೀತಾಗಳ ಒಟ್ಟು ಸಂಖ್ಯೆ ಎಷ್ಟು? 53. ಭಾರತದಲ್ಲಿ ಜನಿಸಿದ್ದು 33. ಕೂನೋ ನ್ಯಾಷನಲ್ ಪಾರ್ಕ್ ಯಶಸ್ಸು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮುಂದಿನ ಪ್ರಶ್ನೆ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಟೈಮ್ ಜಾಸ್ತಿ ತಿನ್ನೋದು ಬೇಡ ಅಂತ. ಸರ್ ಸ್ವಲ್ಪ ಸ್ಪೀಡ್ ಆಯಿತು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ, ಸ್ವಲ್ಪ ಇದನ್ನು ಮಾಡ್ಕೊಡ್ತೀನಿ. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ 20 ಲಕ್ಷ ಮನೆಗಳಿಗೆ ಸೂಪರ್ ಇಂಟರ್ನೆಟ್ ನೀಡಲು ಪ್ರಾಜೆಕ್ಟ್ ಗಂಗಾ ಶುರು ಮಾಡಿದೆ ಅಂದರೆ ಉತ್ತರ ಪ್ರದೇಶ. ನಿಮಗೆ ನೋಡ್ತಿದ್ದಂಗೆ ಅನಿಸ್ಬಿಡೋದು ಪ್ರಾಜೆಕ್ಟ್ ಗಂಗಾ ಅಂದರೆ ಇದ್ಯಾವುದೋ ಕ್ಲೀನ್ ಅಂದರೆ ಸ್ವಚ್ಛತಾ ಅಭಿಯಾನ ಅಂತ ಅಲ್ಲ. ಪ್ರಾಜೆಕ್ಟ್ ಗಂಗಾ ಎಂದರೆ ಇದು ಇಂಟರ್ನೆಟ್ ಸ್ಪೀಡ್ ನೀಡುವಂಥದ್ದು. ಇದು ಗ್ರಾಮೀಣ ಭಾಗಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸುವ ಬೃಹತ್ ಡಿಜಿಟಲ್ ಸೌಕರ್ಯ ಆಗಿರುವಂಥದ್ದು. ಇದರ ಪೂರ್ಣ ರೂಪ ಗೌರ್ಮೆಂಟ್ ಅಸೆಸ್ಮೆಂಟ್ ನೆಟ್ವರ್ಕ್ ಫಾರ್ ದ ಗ್ರೋತ್ ಅಡ್ವಾನ್ಸ್ಮೆಂಟ್. ಇದನ್ನು ಕೇಳಲ್ಲ, ಆದರೂ ಇರಲಿ ಅಂತ. ಇದರ ಉದ್ದೇಶ ಏನಂದರೆ ಮುಂದಿನ 2-3 ವರ್ಷಗಳಲ್ಲಿ ಉತ್ತರ ಪ್ರದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆಲ್ಲ 20 ಲಕ್ಷ ಮನೆಗಳಿಗೆ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ನೆಟ್ಟನ್ನು ಒದಗಿಸುವಂಥದ್ದು. ಪಾಲುದಾರಿಕೆ ಯಾವುದು ಅಂದರೆ ಉತ್ತರ ಪ್ರದೇಶ ರಾಜ್ಯ ಪರಿವರ್ತನಾ ಆಯೋಗ, ಸ್ಟೇಟ್ ಟ್ರಾನ್ಸ್ಫಾರ್ಮೇಷನ್ ಕಮಿಷನ್, ಹಿಂದೂಜಾ ಗ್ರೂಪ್ನ ಅಂಗಸಂಸ್ಥೆಯಾದ ಒನ್ OTT ಎಂಟರ್ಟೈನ್ಮೆಂಟ್ ಲಿಮಿಟೆಡ್ನೊಂದಿಗೆ ಈ ಒಪ್ಪಂದ ಮಾಡಿಕೊಂಡಿದೆ. ಇನ್ನು ಈ ಯೋಜನೆಯ ಪ್ರಮುಖ ಲಕ್ಷಣಗಳು: ಡಿಜಿಟಲ್ ಸೇವಾ ಪೂರೈಕೆದಾರರು ಯಾರಂದರೆ ನ್ಯಾಯ ಪಂಚಾಯತ್ ಮಟ್ಟದಲ್ಲಿ 8,000ರಿಂದ 10,000 ಸ್ಥಳೀಯ ಯುವಕರನ್ನು ಡಿಜಿಟಲ್ ಸೇವಾ ಪೂರೈಕೆದಾರರನ್ನಾಗಿ ತರಬೇತಿಗೆ ನೇಮಿಸಿಕೊಳ್ಳಲಾಗುತ್ತೆ. ಇವರು ಹಳ್ಳಿಗಳಲ್ಲಿ ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಇನ್ನು ಮಹಿಳಾ ಸಬಲೀಕರಣ ಇದೆ. ಈ ಡಿಜಿಟಲ್ ಉದ್ಯಮಗಳಲ್ಲಿ 50% ಮಹಿಳೆಯರಿಗೆ ಅವಕಾಶ ನೀಡುವ ಮೂಲಕ ಗ್ರಾಮೀಣ ಮಹಿಳಾ ಉದ್ಯಮಶೀಲತೆಗೆ ವಿಶೇಷ ಒತ್ತು ನೀಡಲಾಗುತ್ತೆ. ಈ ಬೃಹತ್ ಯೋಜನೆಯಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 1 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಓಕೆ, ಇರಬಹುದು. ಗ್ರಾಮೀಣ ಅಭಿವೃದ್ಧಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಲಭ್ಯತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆನ್ಲೈನ್ ಟೆಲಿಮೆಡಿಸಿನ್, ಇ ಕಾಮರ್ಸ್, ಈ ಆಡಳಿತ ಸೇವೆಗಳನ್ನು ಸುಲಭವಾಗಿ ದೊರೆಯಲಿದೆ. ನಗರ ಮತ್ತು ಹಳ್ಳಿಗಳ ನಡುವಿನ ಡಿಜಿಟಲ್ ಅಸಮಾನತೆಯನ್ನು ಮಾಡಬಹುದು, ಬಟ್ ಅಲ್ಲಿರುವಂತಹ ಪಕ್ಷಿಗಳು ಅದುಗಳೆಲ್ಲ ತುಂಬ ಹೊಡೆತ ಬೀಳುತ್ತೆ. ಬಟ್ ಅಭಿವೃದ್ಧಿಯ ಹೆಸರಲ್ಲಿ ನಾವು ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ: ಇತ್ತೀಚೆಗೆ T20 ಗೆದ್ದ ಪುರುಷರ ಟೀಮ್ ಇಂಡಿಯಾಗೆ BCCI ಎಷ್ಟು ಹಣವನ್ನು ನೀಡುವುದಾಗಿ ಘೋಷಿಸಿದೆ ಅಂದರೆ 131 ಕೋಟಿ. ಈ ಹಿಂದೆ ನೀಡಿದ್ದು 125 ಕೋಟಿಯನ್ನು ನೀಡಿತು. ಈಗ 6 ಕೋಟಿ ಎಕ್ಸ್ಟ್ರಾವನ್ನು ನೀಡಿದೆ. ಅಂದರೆ 2024ರಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇದ್ರಲ್ಲ, ಆಗ ನೀಡಿದಂಥ ಅಮೌಂಟ್ ಈಗಾಗಿದೆ. ಹಾಗಾದರೆ ಏನು ಅದೆಲ್ಲವನ್ನು ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ ಮಾರ್ಚ್ನಲ್ಲಿ ಗೆದ್ದಂಥ ICC ಪುರುಷರ T20 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಇದೀಗ BCCI 131 ಕೋಟಿ ರೂಪಾಯಿಗಳ ಬೃಹತ್ ನಗದು ಮೊತ್ತವನ್ನು ಘೋಷಿಸಿದೆ.
ಸೂರ್ಯಕುಮಾರ್ ಯಾದವ್ ನೇತೃತ್ವದ ತಂಡವು ಫೈನಲ್ಗೆ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಫೈನಲ್ನಲ್ಲಿ ಈ ಗೆದ್ದಿದೆ. ಅದರಿಂದ ಈ ಮೊತ್ತವನ್ನು ನೀಡಲಾಗ್ತಿದೆ. 2024ರಲ್ಲಿ ರೋಹಿತ್ ಶರ್ಮಾ ನೇತೃತ್ವದಲ್ಲಿ T20 ವಿಶ್ವಕಪ್ ಗೆದ್ದಾಗ BCCI 125 ಕೋಟಿಯನ್ನು ನೀಡಿತ್ತು. ಈ ಬಾರಿ 6 ಕೋಟಿಗಳನ್ನು ಹೆಚ್ಚಾಗಿ ನೀಡಿದೆ. ನಾನು ಆಗಲೇ ಹೇಳಿದಂತೆ ಚಾಂಪಿಯನ್ ಈ ಬಾರಿಯ ಚಾಂಪಿಯನ್ ಆಗಿದ್ದು ನಮ್ಮ ಭಾರತ. ರನ್ನರ್ ಅಪ್ ಆಗಿದ್ದು ನ್ಯೂಜಿಲೆಂಡ್ ಗೊತ್ತಿದೆ. ಪಂದ್ಯ ನಡೆದಿದ್ದು ಮಾರ್ಚ್ 8ರಂದು ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಫೈನಲ್ ಸ್ಕೋರ್ 255 ನಮ್ಮ ಭಾರತ ಚೆಚ್ಚಿ ಕೆಡವಿತ್ತು. ನ್ಯೂಜಿಲೆಂಡ್ 159 ರನ್ಗಳನ್ನು ನಡೆಯಲು ಅಷ್ಟೇ ಆಯಿತು. 96 ರನ್ಗಳಿಂದ ಭಾರತ ಜಯಗಳಿಸಿತು. ಸತತ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದು ಭಾರತ ಒಂದು ದಾಖಲೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಡಾರ್ಕ್ ನೆಟ್ ಡ್ರಗ್ಸ್ ಟ್ರಾಫಿಕಿಂಗ್ ತಡೆಯಲು ಯಾವ ಸಂಸ್ಥೆ ಟೀಮ್ ಕಲ್ಕಿಯನ್ನು ಶುರು ಮಾಡಿದೆ? ಅಥವಾ ಟೀಮ್ ಕಲ್ಕಿ ಅಂದರೆ ಏನು ಅಂತಲೂ ಕೊಡ್ಬೋದು. ನ್ಯಾರೋಟಿಕ್ ಕಂಟ್ರೋಲ್ ಬೋರ್ಡ್ ಅಂತ NCB ಏನಿದೆ ಇದು ಟೀಮ್ ಕಲ್ಕಿ ಅಂತ ಕರೀತಾರೆ. ಟೀಮ್ ಕಲ್ಕಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ ಡಾರ್ಕ್ ನೆಟ್ನಲ್ಲಿ ಡ್ರಗ್ಸ್ ಟ್ರಾಫಿಕಿಂಗ್ ತಡೆಯುವಂಥದ್ದು. ನೋಡಿ ಸ್ನೇಹಿತರೆ, ಡಾರ್ಕ್ ನೆಟ್ ಮೂಲಕ ನಡೆಯುವ ಡ್ರಗ್ಸ್ ದಂಧೆಯನ್ನು ತಡೆಯಲು ಆಪರೇಷನ್ ಕಲ್ಕಿ ಎನ್ನುವಂತಹ ಅದನ್ನು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಫ್ ಆರಂಭಿಸಿದೆ. ಈ ಕಾರ್ಯಾಚರಣೆ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ನೋಡೋದಾದರೆ ಇದರ ಉದ್ದೇಶ ಏನಪ್ಪ ಅಂದರೆ ಡಾರ್ಕ್ ನೆಟ್ ಮಾರುಕಟ್ಟೆಗಳಲ್ಲಿ ನಡೆಯುವ ಮಾದಕ ವಸ್ತು ಮಾರಾಟ ಮತ್ತು ವಹಿವಾಟು ಅಂದರೆ ಕ್ರಿಪ್ಟೋ ಕರೆನ್ಸಿ ಮೂಲಕ ನಡೆಯುವ ವ್ಯವಹಾರವನ್ನು ಪತ್ತೆ ಹಚ್ಚುವುದು. ತಂತ್ರಜ್ಞಾನ ಇಲ್ಲಿ ಕೃತಕ ಬುದ್ಧಿಮತ್ತೆ AI ಬಳಸಿ ಸುಧಾರಿತ ಡಾಟಾ ಅನಾಲಿಟಿಕ್ ಪರಿಕರಗಳನ್ನು ಡ್ರಗ್ಸ್ ಸ್ಪ್ರೆಡರ್ಗಳ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತೆ. ಟೀಮ್ ಕಲ್ಕಿ ಇದು NCB ಒಳಗಿನ ಒಂದು ವಿಶೇಷ ತಜ್ಞರ ತಂಡವಾಗಿದ್ದು ಅಂತರ್ಜಾಲದ ಗುಪ್ತ ಪದರಗಳಲ್ಲಿ ಅಂದರೆ ಡಾರ್ಕ್ ವೆಬ್ಗಳಲ್ಲಿ ನಡೆಯುವ ಅಕ್ರಮವನ್ನು ಚಟುವಟಿಕೆಯನ್ನು ಭೇದಿಸಲು ಕಾರ್ಯನಿರ್ವಹಿಸುತ್ತೆ. ಇದನ್ನು ಇದರಲ್ಲಿ ನೋಡಿಬಿಡೋಣ. ಒಂದು ಇನ್ಫೋಗ್ರಾಫಿಕ್ಸಲ್ಲಿ ನೋಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆಪರೇಷನ್ ಕಲ್ಕಿ ಡಾರ್ಕ್ ನೆಟ್ ಮಾದಕ ವಸ್ತು ಜಾಲದ ವಿರುದ್ಧದ ಸಮರ, ಚೆನ್ನಾಗಿದೆ ಟೈಟ್ಲು. ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಫ್ ಡಾರ್ಕ್ ನೆಟ್ ಮತ್ತು ಕ್ರಿಪ್ಟೋ ಕರೆನ್ಸಿ ಮೂಲಕ ನಡೆಯುವ ಅಕ್ರಮ ಮಾದಕ ವಸ್ತುಗಳ ವ್ಯವಹಾರವನ್ನು ತಡೆಯಲು ಆಪರೇಷನ್ ಕಲ್ಕಿ ಆರಂಭಿಸಿದೆ. ಈ ಕಾರ್ಯಾಚರಣೆಯ ಸುಧಾರಿತ ತಂತ್ರಜ್ಞಾನದ ತಜ್ಞರ ತಂಡ ಒಳಗೊಂಡಿದೆ. ಕಾರ್ಯಾಚರಣೆಯ ಮುಖ್ಯ ಉದ್ದೇಶಗಳು: ಅಕ್ರಮ ಮಾರುಕಟ್ಟೆ ನಿಯಂತ್ರಣ, ಡಾರ್ಕ್ ನೆಟ್ ಮಾರುಕಟ್ಟೆಗಳಲ್ಲಿ ನಡೆಯುವ ಮಾದಕ ವಸ್ತು ಮಾರಾಟವನ್ನು ತಡೆಯುವಂಥದ್ದು. ಹಣಕಾಸಿನ ವಹಿವಾಟಿನ ಮೇಲೆ ನಿಗಾ, ಮಾದಕ ವಸ್ತು ದಂಧೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಮೂಲಕ ನಡೆಯುವ ಗುಪ್ತ ತಡೆಯಾಗುತ್ತೆ. ಟೀಮ್ ಕಲ್ಕಿ ತಂತ್ರಜ್ಞಾನ ಮತ್ತು ವಿಶೇಷ ತಂಡ, AI ಮೂಲಕ ಡ್ರಗ್ಸ್ಗಳನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ವಿಶೇಷ ತಂಡ ಯಾವುದಂದರೆ ಇವರಿಂದ ತಯಾರಿಸಿರುವಂಥದ್ದು. ಈ ಇಮೇಜ್ಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಗೊತ್ತಾಗುತ್ತೆ ಹೇಗೆ ಇದಾಗುತ್ತೆ ಅಂತ. ಸೊ ಅದು ನಿಮ್ಮ ನೆನಪಲ್ಲಿ ಉಳಿಯುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 150 ಮಿಲಿಯನ್ ವರ್ಷದ ಹಳೆಯ ಡೈನೋಸರಸ್ನ ಮೊಟ್ಟೆಯೊಂದು ಪತ್ತೆಯಾಗಿದೆ. ಅದು ಯಾವ ದೇಶದಲ್ಲಿ ಎನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗಲ್. ಏನಿದು ನೋಡೋಣ ಬನ್ನಿ ಸ್ನೇಹಿತರೆ. ಪೋರ್ಚುಗಲ್ನ ಲೌರಿನ್ಹಾ ಪ್ರದೇಶದಲ್ಲಿ ಸಂಶೋಧಕರು ಈ ಅಪರೂಪದ ಡೈನೋಸರ್ ಮೊಟ್ಟೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಸಂಶೋಧಕರ ಪ್ರಕಾರ ಇವು ಮಾಂಸಾಹಾರಿ ಡೈನೋಸರ್ ಗುಂಪಿಗೆ ಸೇರಿದ ಟ್ರೋವೋಸಾರಸ್ ಎಂಬ ಜಾತಿಯ ಮೊಟ್ಟೆಗಳಿರಬಹುದು. ಇವು ಅಂದಿನ ಕಾಲದ ಅತ್ಯಂತ ಭಯಾನಕ ಬೇಟೆಗಾರರ ಪ್ರಾಣಿಗಳಾಗಿದ್ದವು. ಪಳೆಗೊಳಿಕೆಗೊಂಡ ಭ್ರೂಣ, ಈ ಮೊಟ್ಟೆಗಳಲ್ಲಿ ಡೈನೋಸರಸ್ ಭ್ರೂಣದ ಪಳೆಯುಳಿಕೆಗಳು ಪತ್ತೆಯಾಗಿರುವುದರಿಂದ ವಿಜ್ಞಾನಿಗಳಿಗೆ ದೊಡ್ಡ ಯಶಸ್ಸು ಹೊಂದಿದೆ. ಇದು ಡೈನೋಸರ್ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಲು ಸಹಾಯವಾಗುತ್ತೆ. ಇದರ ಅಪರೂಪ ಪತ್ತೆ ಏನಂದರೆ, ಸಾಮಾನ್ಯವಾಗಿ ಡೈನೋಸರ್ ಮೂಳೆಗಳು ಸಿಗುತ್ತಿದ್ವು, ಆದರೆ ಇಷ್ಟು ಹಳೆಯ ಮೊಟ್ಟೆಗಳು ಅಥವಾ ಅದರೊಳಗಿನ ಭ್ರೂಣ ಸುರಕ್ಷಿತವಾಗಿ ಸಿಕ್ಕಿರುವುದು ಜಗತ್ತಿನಲ್ಲಿಯೇ ಬಹು ವಿರಳ. ಇನ್ನು ಜುರಾಸಿಕ್ ಪಾರ್ಕ್ ಎಲ್ಲ ಮೂವಿ ನೋಡಿದ್ವಲ್ಲ, ಜುರಾಸಿಕ್ ಯುಗಕ್ಕೆ ಸೇರಿದವು ಅಂತ ಹೇಳಿದರೆ, ಅಂದರೆ ಸುಮಾರು 15 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂಥದ್ದು. ಬಟ್ ಅದು ಹೇಗಿತ್ತು, ಈಗಲೂ ಕೂಡ ಮೊಟ್ಟೆಗಳು ಸಿಕ್ಕಿದೆ ಅಂದರೆ ಅದು ಗ್ರೇಟ್ ಅಲ್ವಾ. ಇನ್ನು ಇದನ್ನೊಂದು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ. ಲೊರಿನ್ಹಾ ಟರ್ವೋಸಾರಸ್ ಭ್ರೂಣಗಳು ಜುರಾಸಿಕ್ ಯುಗದ ಅಪರೂಪದ ಪತ್ತೆ ಅಂತ ಇದೆ ನೋಡಿ. ಭಯಾನಕ ಬೇಟೆಗಾರರಾಗಿದ್ವಂತೆ ಈ ಸಿಕ್ಕಿರೋ ಮೊಟ್ಟೆ ಅವುಗಳ ಪೂರ್ವಜರು. 150 ಮಿಲಿಯನ್ ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವಂಥದ್ದು ನಿಮಗೆ ಗೊತ್ತಿದೆ. ಎಲ್ಲಿ ಸಿಕ್ಕಿದ್ರು? ಪೋರ್ಚುಗಲ್ಸ್ನ ಲೌರಾನ್ಹಾ ಎನ್ನುವಂಥ ಪ್ರದೇಶದಲ್ಲಿ. ಇನ್ನು ಮೊಟ್ಟೆ ಸಿಕ್ಕಿರುವಂಥದ್ದು ಅಪರೂಪದ ಮೊಟ್ಟೆ. ಇದನ್ನು ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡಲು ವಿಜ್ಞಾನಿಗೆ ಅನುಕೂಲವಾಗಿರುವಂಥದ್ದು. ಓಕೆ, ಕ್ಲಿಯರ್. ಈ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ US ಕಾಟನ್ ಎಕ್ಸ್ಪೋರ್ಟ್ ಮಾಡುವಲ್ಲಿ ಮೊದಲನೇ ಸ್ಥಾನವನ್ನು ಯಾವ ದೇಶ ಪಡ್ಕೊಂಡಿದೆ ಅಂದರೆ, ಇದಕ್ಕೆ ಸರಿಯಾದ ಉತ್ತರ ಮೇರಾ ಭಾರತ್. ಎಸ್ ಸ್ನೇಹಿತರೆ, ಇದೇ ಬಾರಿ ಮೊದಲ ಬಾರಿಗೆ US ಕಾಟನನ್ನು ಕಳಿಸುವಂತಹ ಒಂದು ರಫ್ತು ಮಾಡುವುದರಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಭಾರತವು ಅತಿ ಹೆಚ್ಚು ಸರಕು ಸೇವೆಗಳನ್ನು ರಫ್ತು ಮಾಡುವ ದೇಶಗಳ ಪಟ್ಟಿ ಹೀಗಿದೆ. ಮೊದಲನೇ ಅಂದರೆ ಕಾಟನನ್ನು ಮಾಡುವಂಥದ್ದು ಅಮೆರಿಕ ಸಂಯುಕ್ತ ಸ್ಥಾನಕ್ಕೆ ಅಂದರೆ ಒಟ್ಟು 17% ಮಾಡುತ್ತೆ. ಎರಡನೇ ದೇಶ
ಯುನೈಟೆಡ್ ಅರಬ್ UAEಗೆ, ಆಮೇಲೆ ನೆದರ್ಲ್ಯಾಂಡ್ಸ್ಗೆ, ಆಮೇಲೆ ಚೀನಾಗೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಭಾರತದಲ್ಲಿ ಹತ್ತಿ ಕೃಷಿಯು ದೇಶದ ಆರ್ಥಿಕತೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದನ್ನ ಬಿಳಿ ಚಿನ್ನ ಅಂತ ಕೂಡ ಕರೀತಾರೆ, ನೆನಪಲ್ಲಿ ಇರಲಿ, ವೈಟ್ ಗೋಲ್ಡ್ ಅಂತ ಕೂಡ ಕರೀತಾರೆ. ಇನ್ನು ಇದ್ರ ಕುರಿತ ಮಾಹಿತಿಗಳನ್ನ ನೋಡೋಣ. ವಿಶ್ವದ 2ನೇ ಅತಿ ದೊಡ್ಡ ಉತ್ಪಾದಕ, ಯಾಕಂದ್ರೆ ಚೀನಾದ ನಂತರ ಭಾರತವು ವಿಶ್ವದ 2ನೇ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ಮತ್ತು ಬಳಕೆದಾರ ದೇಶವಾಗಿದೆ. 2025-26 ಅಂದಾಜು ಭಾರತೀಯ ಹತ್ತಿ ಸಂಘದ ಪ್ರಕಾರ 2025-26 ಅವಧಿಯಲ್ಲಿ ಭಾರತದ ಹತ್ತಿ ಉತ್ಪಾದನೆಯು ಸುಮಾರು 312-335 ಲಕ್ಷ ಬೇಲ್, ಅಂದರೆ ಒಂದು ಬೆಲ್ ಅಂದರೆ 170 kg ಕೇಳ್ಬೋದು. ಒಂದು ಬೆಲ್ ಅಂದರೆ ಎಷ್ಟು ಅಂತ ಇರಬಹುದೆಂದು ಅಂದಾಜಿಸಲಾಗಿದೆ. ಒಂದು ಬೆಲ್ ಇಸ್ಕೊಟ್ಟು 170 kg. ಓಕೆ, ನಾವು ಕ್ವಿಂಟಲ್ ಅಂದರೆ 100 kg ಅಂತೀವಿ. ಅದು ಒಂದು ಬೆಲ್ ಅಂದರೆ 170 kg. ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಅವಶ್ಯಕ. ಇದನ್ನು ಬ್ಲಾಕ್ ಸಾಯಿಲ್ ಅಂತ ಕರೀತಾರೆ. ಇದನ್ನು ರೇಗರ್ ಮಣ್ಣು ಅಂತ ಕೂಡ ಕರೀತಾರೆ, ಗೊತ್ತಿರಲಿ. ಹವಾಮಾನ ಹೇಗಿರ್ಬೇಕಂದ್ರೆ ಬೆಚ್ಚಗಿನ ಆರ್ದ್ರ ಹವಾಮಾನ ಇರಬೇಕಾಗುತ್ತೆ. 21ರಿಂದ 30 ಸೆಂಟಿಮೀಟರ್ ತಾಪಮಾನ ಇರಬೇಕಾಗುತ್ತೆ. ವಾರ್ಷಿಕ 50ರಿಂದ 100 ಸೆಂಟಿಮೀಟರ್ ಮಳೆ ಆದರೆ ಸಾಕು. ಕಾಯಿ ಬಿಡುವ ಸಮಯದಲ್ಲಿ ಹಿಮ ಬರಬಾರ್ದು. ಆಕಾಶ ಸ್ವಚ್ಛವಾಗಿದ್ದರೆ ಸಾಕು ಎನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಅಂದ್ಕೊಂಡಿದ್ದೀನಿ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ವ್ಯಕ್ತಿಯೊಬ್ಬರಿಗೆ ಮೊದಲ ಬಾರಿಗೆ ನಿಷ್ಕ್ರಿಯ ದಯಾಮರಣವನ್ನು ಆತನಿಗೆ ನೀಡಿದೆ. ಆತ ಎಷ್ಟು ವರ್ಷದಿಂದ ದಯಾಮರಣಕ್ಕಾಗಿ ಕಾಯ್ತಿದ್ದ ಅಂತಂದರೆ ಬರೋಬ್ಬರಿ 13 ವರ್ಷ. ಏನಿದು ಸ್ಟೋರಿ, ಯಾಕಿದು, ಅದೆಲ್ಲವನ್ನು ನೋಡೋಣ ಬನ್ನಿ. ಭಾರತದಲ್ಲಿ ಸ್ನೇಹಿತರೆ ನಿಷ್ಕ್ರಿಯ ದಯಾಮರಣ ಎನ್ನುವಂಥದ್ದು, ಪ್ಯಾಸಿವ್ ಎಂಥಾನಾಸಿಯಾ ಎನ್ನುವಂಥದ್ದು ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಅತ್ಯಂತ ಮಹತ್ವದ ಐತಿಹಾಸಿಕ ಬೆಳವಣಿಗೆಯಾಗಿದೆ. ಮಾರ್ಚ್ 11, 2026 ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ದೇಶದ ಕಾನೂನಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಯಾಮರಣದ ಮಾರ್ಗಸೂಚಿಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ. ಇಷ್ಟು ಕ್ಲಿಯರ್. ನಾನು ಸ್ಪೀಡ್ ಆಗ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಸ್ವಲ್ಪ ನಿಧಾನಕ್ಕೆ, ಅಂದರೆ ಸ್ಪೀಡನ್ನು ಕಡಿಮೆ ಇಟ್ಕೊಂಡು ನೋಡಿ. ಪ್ರಕರಣ ಯಾವುದಪ್ಪ ಅಂದರೆ ಹರೀಶ್ ರಾಣಾ ಎನ್ನುವಂಥವರು ಮಾರ್ಚ್ 26 ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಈಗ ಒಪ್ಪಿಗೆ ಕೂಡ ಸಿಕ್ಕಿದೆ. ಸ್ನೇಹಿತರೆ ಎರಡಿರುತ್ತೆ, ಒಂದು ಪ್ಯಾಸಿವ್ ಅಂದರೆ ನಿಷ್ಕ್ರಿಯ ದಯಾಮರಣ, ಇನ್ನೊಂದು ಆಕ್ಟಿವ್ ಎಂಥೋಯಿಸಮ್ ಅಂತ ಇರುತ್ತೆ, ಅದು ಕೂಡ ಇರುತ್ತೆ. ಅದನ್ನು ಈಗ ನಾನು ನಿಮಗೆ ಕ್ಲಿಯರ್ ಆಗಿರ್ತೀನಿ ನೋಡಿ. ಸುಮಾರು 13 ವರ್ಷಗಳಿಂದ ಕೋಮಾದಲ್ಲಿದ್ದಂತಹ 32 ವರ್ಷದ ಹರೀಶ್ ರಾಣಾ ಎಂಬುವರಿಗೆ ಕೃತಕ ಜೀವನಾಧಾರ ವ್ಯವಸ್ಥೆಯನ್ನು ಹಾಕಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿತ್ತು. 2013ರಲ್ಲಿ ಬಾಲ್ಕನಿಯಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಅವರು ಅಂದಿನಿಂದ ಹಾಸಿಗೆ ಹಿಡಿದಿದ್ದರು. ಇವರ ಚೇತರಿಕೆ ಸಾಧ್ಯತೆ ಶೂನ್ಯ ಎಂದು ವೈದ್ಯಕೀಯ ಮಂಡಳಿಗಳು ದೃಢಪಡಿಸಿದವು. ನಂತರ ತೀರ್ಪು ಕೂಡ ಬಂದಿತ್ತು. ಸುಪ್ರೀಂ ಕೋರ್ಟ್ ಮಹತ್ವದ ಅವಲೋಕನಗಳನ್ನು ನೋಡೋದಾದ್ರೆ, ಗೌರವಯುತ ಸಾವಿನ ಹಕ್ಕು. ಸಂವಿಧಾನದ 21ನೇ ವಿಧಿಯ ಅಡಿ ಗೌರವಯುತವಾಗಿ ಬದುಕುವ ಹಕ್ಕು ಹೇಗಿದೆಯೋ ಅದೇ ರೀತಿ ಗೌರವಯುತವಾಗಿ ಸಾಯುವ ಹಕ್ಕು ಕೂಡ ಸೇರಿದೆ ಎಂದು ನ್ಯಾಯಾಲಯ ಪುನರುಚ್ಚರಿಸಿದೆ. ಇದು ಇಂಪಾರ್ಟೆಂಟ್. ಇಲ್ಲಿವರೆಗೂ ಬದುಕುವ ಹಕ್ಕಿತ್ತು, ಈಗ ಗೌರವಯುತವಾಗಿ ಸಾಯುವ ಹಕ್ಕು ಕೂಡ ಇದೆ ಅಂತ ಹೇಳಿದೆ ನೋಡಿ. ನಿಷ್ಕ್ರಿಯ ಮತ್ತು ಸಕ್ರಿಯ ದಯಾಮರಣ ನಾನು ಆಗಲೇ ಹೇಳಿದ್ದೀನಿ. ಅದು ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣ ಅಂದರೆ ಜೀವನಾಧಾರ ವ್ಯವಸ್ಥೆಯನ್ನು ಹಿಂತೆಗೆದುಕೊಳ್ಳುವುದು ಮಾತ್ರ ಕಾನೂನುಬದ್ಧವಾಗಿದೆ. ಅಂದರೆ ಚುಚ್ಚುಮದ್ದಿನಿಂದ ಮೂಲಕ ಜೀವ ತೆಗೆಯುವುದು ಸಕ್ರಿಯ ದಯಾಮರಣ ಈಗಲೂ ಕೂಡ ಅಪರಾಧ. ಅಂದರೆ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಸಾಯಿಸೋದು ಅದು ಈಗಲೂ ಕೂಡ ಅಪರಾಧ. ಆದರೆ ಜೀವನದ ಅಂದರೆ ಅವ್ರಿಗೇನು ವ್ಯವಸ್ಥೆ ಅಂದರೆ ನೀವು ಕೃತಕವಾಗಿ ನೀರು ಕೊಡೋದು, ವ್ಯವಸ್ಥೆನ ಹಾಕಿಬಿಡ್ತೀವಿ, ಏನೋ ಮೂಗಿಗೆಲ್ಲ ಹಾಕಿಬಿಡ್ತೀವಲ್ಲ, ಅದು ನಿಷ್ಕ್ರಿಯ ದಯಾಮರಣ. ಅದನ್ನು ತೆಗೆದು ಬಿಡೋದು, ಅವ್ರು ಎಲ್ಲಿವರೆಗೂ ಬದುಕಿರ್ತಾರೋ ಅವ್ರು ಬದುಕ್ತಾರೋ ಹೋಗ್ತಾರೆ. ಬಟ್ ಇದು ಚುಚ್ಚುಮದ್ದು ಕೊಟ್ಟು ಸಾಯಿಸೋದಿದೆಯಲ್ಲ, ಅದು ಈಗಲೂ ಕೂಡ ಅಪರಾಧ. ಇಲ್ಲಿರೋದು ಜಸ್ಟ್ ನಿಷ್ಕ್ರಿಯ ದಯಾಮರಣ ಮಾತ್ರ ಇದು ಕೊಟ್ಟಿರೋದು, ಇದನ್ನು ಸಕ್ರಿಯ ದಯಾಮರಣಕ್ಕೆ ಕೊಟ್ಟಿಲ್ಲ. ಇನ್ನು ವೈದ್ಯಕೀಯ ಚಿಕಿತ್ಸೆ ಅಂದರೆ ಆಹಾರ ನೀಡುವ ಟ್ಯೂಬ್ಗಳು, ಕೃತಕ ಉಸಿರಾಟ ವ್ಯವಸ್ಥೆಗಳನ್ನು ವೈದ್ಯಕೀಯ ಚಿಕಿತ್ಸೆ ಎಂದು ಪರಿಗಣಿಸಬಹುದು. ರೋಗಿಯ ಹಿತದೃಷ್ಟಿಯಿಂದ ಅವುಗಳನ್ನು ಸ್ಥಗಿತಗೊಳಿಸಬಹುದು ಅಂತ ಕೋರ್ಟ್ ಹೇಳಿರುವಂಥದ್ದು. ಇನ್ನು ಕಾರ್ಯವಿಧಾನ ಸರಳೀಕರಣ ಮಾಡೋದು ಕೂಡ ಇದೆ. ಈ ಹಿಂದೆ ದಯಾಮರಣಕ್ಕೆ ಇದ್ದ ನಿಯಮಗಳನ್ನು ಸುಪ್ರೀಂ ಕೋರ್ಟ್ ತುಸು ಸರಳಗೊಳಿಸಿದೆ. ವೈದ್ಯಕೀಯ ಮಂಡಳಿ, ಆಸ್ಪತ್ರೆಯ ಪ್ರಾಥಮಿಕ ಮಂಡಳಿ ಹಾಗೂ ತಜ್ಞರನ್ನೊಳಗೊಂಡ ದ್ವಿತೀಯ ಮಂಡಳಿಯು ರೋಗಿಯ ಸ್ಥಿತಿಯನ್ನು ಪರಿಶೀಲಿಸಿ ಅನುಮೋದಿಸಬೇಕು. ಲಿವಿಂಗ್ ವಿಲ್ ಅಂದರೆ ಇದನ್ನು ನೋಡಿ, ಒಬ್ಬ ವ್ಯಕ್ತಿ ತಾನು ಪ್ರಜ್ಞಾಹೀನ ಸ್ಥಿತಿಗೆ ಹೋದರೆ ನನಗೆ ಕೃತಕ ಚಿಕಿತ್ಸೆ ಬೇಡ ಎಂದು ಮುಂಚಿತವಾಗಿ ಬರೆದಿಡಬಹುದು. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಸಹಿ ಕಡ್ಡಾಯವಾಗಿದ್ದ ನಿಯಮವನ್ನು ಈಗ ಸಡಿಲಗೊಳಿಸಿದೆ. ಅವನು ಬರೆದಿಟ್ಟಿದ್ರೆ ಸಾಕು, ಮುಂಚೆ ಮ್ಯಾಜಿಸ್ಟ್ರೇಟ್ ಸಹಿ ಬೇಕಿತ್ತು. ಪ್ರಚಲಿತ ಸ್ಥಿತಿ ಅಂದರೆ ಪ್ರಸ್ತುತ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಸಮಗ್ರವಾದ ಕಾನೂನು ರೂಪಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಅಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ನೀಡಿದ ಮಾರ್ಗಸೂಚಿಗಳೇ ದೇಶದಾದ್ಯಂತ ಅನ್ವಯವಾಗುತ್ತೆ. ಅಂದರೆ ಸಕ್ರಿಯ ದಯಾಮರಣಕ್ಕೆ ಈಗಲೂ ಅವಕಾಶವಿಲ್ಲ, ನಿಷ್ಕ್ರಿಯ ದಯಾಮರಣಕ್ಕೆ ಅನುಕೂಲವಾಗಿದೆ. ಇಲ್ಲಿ ಬರುವಂಥ ಪ್ರಶ್ನೆಗಳು ಏನು ಅಂತ
ನೋಡೋಣ. ಈಗ ಇನ್ಫೋ ಚಾರ್ಟ್ ನೋಡಿ. ಇನ್ಫಾರ್ಮೇಷನಲ್ಲಿ ಇಲ್ಲೇ ನಾನು ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಮಹತ್ವದ ತೀರ್ಪು ಸ್ನೇಹಿತರೆ, ಅಂದರೆ ಯಾವ ಪ್ರಕರಣದಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಕೇಳ್ತಾರೆ. ಹರೀಶ್ ರಾಣಾ ಪ್ರಕರಣ ಮಾರ್ಚ್ ತಿಂಗಳಲ್ಲಿ ಆದಂಥದ್ದು. ಗೌರವಯುತ ಸಾವಿನ ಹಕ್ಕನ್ನು ಯಾವುದರಲ್ಲಿ ಬರುತ್ತೆ, ಯಾವ ವಿಧಿಯಲ್ಲಿ ಸೇರಿಸಬೇಕು ಅಂತ ಅಂದರೆ 21ನೇ ವಿಧಿಯಲ್ಲಿ. ಅಂದರೆ ಬದುಕುವ ಹಕ್ಕು ಹೇಗಿದೆಯೋ ಸಾವು ಹಕ್ಕು ಕೂಡ ಸೇರಿದೆ ಅಂತ ಹೇಳಿರುವಂಥದ್ದು. ಇಲ್ಲಿ ನಿಷ್ಕ್ರಿಯ ಮತ್ತು ಸಕ್ರಿಯ ದಯಾಮರಣ ಅಂತ ಕೇಳ್ಬೋದು. ಕೊಟ್ಟಂಥದ್ದು ಅಂದರೆ ಹರೀಶ್ ರಾಣಾರವರಿಗೆ ಸುಪ್ರೀಂ ಕೋರ್ಟ್ ನೀಡಿದಂಥದ್ದು ನಿಷ್ಕ್ರಿಯ ದಯಾಮರಣ, ಸಕ್ರಿಯ ದಯಾಮರಣ ಅಂದರೆ ನಿಷ್ಕ್ರಿಯ ದಯಾಮರಣ ಎನ್ನುವಂಥದ್ದು ನೀವು ಹೇಳಬೇಕು. ಆತ ಎಷ್ಟು 13 ವರ್ಷದಿಂದ ಕೋಮದಲ್ಲಿದ್ದ ಅಂತುವಂಥದ್ದು. ಹಂಗಂತ ನಿಷ್ಕ್ರಿಯ ದಯಾಮರಣವನ್ನು ಸುಮ್ಮನೆ ಕೊಡೋಕ್ಕಲ್ಲ. ಪ್ರಾಥಮಿಕ ಮಂಡಳಿ ವೈದ್ಯಕೀಯರು, ದ್ವಿತೀಯ ಮಂಡಳಿ ಕೂಡ ಆಗಿರಬೇಕು. ಇನ್ನೊಂದು ಅಂದರೆ ಲೀವಿಂಗ್ ವಿಲ್ಲು ಮುಂಚಿತವಾಗಿಯೇ ಬರೆದಿಡಬೇಕು. ನನಗೇನಾದರೂ ಪ್ರಜ್ಞಾಹೀನ ಸ್ಥಿತಿಗೆ ಹೋದರೆ ನನಗೆ ಯಾವುದೇ ಇದು ಬೇಡ ಅಂತ ಅವನೇ ಬರೆದಿಡ್ಬೋದು. ಮುಂಚೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಸಹಿ ಬೇಕಿತ್ತು, ಈಗೇನಿಲ್ಲ. ಅಷ್ಟೇ. ಒಟ್ಟಿನಲ್ಲಿ ಸ್ನೇಹಿತರೆ, ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಈ ಕರೆಂಟ್ ಅಫೇರ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.